ಮೊಹಮ್ಮದ್ ಶಮಿ ಅವರ ಮಗಳಿಗೆ ಕೆಟ್ಟದಾಗಿ ನಿಂದಿಸುತ್ತಿದ್ದಾರೆ ಕೆಲ ಮುಸಲ್ಮಾನರು. ರಂಜಾನ್ ತಿಂಗಳಲ್ಲಿ ಮುಸಲ್ಮಾನರ ಮೈಗೆ ಹೋಳಿಯ ಬಣ್ಣ ತಗುಲ್ಬಾರ್ದ? ಮೊಹಮ್ಮದ್ ಶಮಿ ಅವರ ಮಗಳು ಹೋಳಿಯನ್ನ ಆಚರಿಸಿದ್ದೇ ದೊಡ್ಡ ತಪ್ಪ? ಮುಸ್ಲಿಂ ದೇಶಗಳು ಆಧುನಿಕತೆಯತ್ತ ಸಾಗ್ತಾ ಇದ್ರೆ ನಮ್ಮ ದೇಶದಲ್ಲಿರುವ ಮುಸಲ್ಮಾನರು ಧರ್ಮದ ಅಮಲಿನಲ್ಲಿ ತೇಲ್ತಾ ಇದ್ದಾರೆ. ಶಾಂತಿ ದೂತರಿಗೆ ಶಾಂತಿಯಿಂದ ಇರೋದಕ್ಕೆ ಬರಲ್ವಾ? ಎಲ್ಲದಕ್ಕೂ ಹೋರಾಟ, ಕಲ್ಲು ತೂರಾಟ. ಇವರು ಯಾಕೆ ಹೀಗೆ? ಕಾಂಗ್ರೆಸ್ ಇವರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದ್ದು ಬಿಟ್ರೆ ಬೇರೇನೂ ಮಾಡಿಲ್ಲ. ನಮಸ್ಕಾರ. ಸೌದಿ ಅರೇಬಿಯಾ, ಮಲೇಷಿಯಾ, ಇಂಡೋನೇಷ್ಯಾ ಇಂಥ ಅನೇಕ ಮುಸ್ಲಿಂ ದೇಶಗಳು ಮಾಡರ್ನೈಸ್ ಆಗ್ತಾ ಇದೆ, ಆಧುನಿಕತೆಯತ್ತ ಸಾಗ್ತಾ ಇದೆ. ಆದರೆ ಪ್ರೋಗ್ರೆಸಿವ್ ಕಂಟ್ರಿ ಆಗಿರುವಂತಹ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಹಿನ್ನಡಿತಾ ಇದ್ದಾರೆ, ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಧರ್ಮವನ್ನೇ ಹುಡುಕ್ತಿದ್ದಾರೆ. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತದ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಅವರ ಪತ್ನಿ ತನ್ನ ಮಗಳು ಹೋಳಿ ಆಡಿದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಈ ಫೋಟೋವನ್ನ ನೋಡಿದ ಕೂಡ್ಲೆ ಕೆಲ ಮುಸಲ್ಮಾನರು ತೀರಾ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ನೀನು ಬಹಳ ದೊಡ್ಡ ಪಾಪವನ್ನ ಮಾಡಿದೀಯಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಪವಿತ್ರ ರಂಜಾನ್ ತಿಂಗಳಲ್ಲೇ ನೀನು ಈ ರೀತಿ ಮಾಡಿದೀಯಲ್ಲ, ನೀನು ನಿಜವಾಗ್ಲೂ ಮುಸ್ಲಿಂ ಹೌದೋ ಅಲ್ವೋ? ನೀನೊಬ್ಬಳು ಅಜ್ಞಾನಿ, ಈ ರೀತಿ ಮಾಡಿದ್ದಕ್ಕೆ ನಿನಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಆ ಮಗು ಹೋಳಿ ಆಡಿದ್ದೇ ತಪ್ಪು ಅನ್ನೋ ತರ ಬಹಳ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಕೆಲ ಮುಸ್ಲಿಮರು ಯಾವ ವಿಚಾರಕ್ಕಾಗಿ ಹೋರಾಡಬೇಕು, ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತಹ ವಿಷಯಗಳ ಬಗ್ಗೆ ಧ್ವನಿ ಎತ್ತಲ್ಲ. ಧರ್ಮದ ವಿಚಾರವಾಗಿ ಯಾರಾದ್ರೂ ಮಾತನಾಡಿದ್ರೆ ಅಂತಹವರ ವಿರುದ್ಧ ಕಲ್ಲು ತೂರಾಟ ನಡೆಸ್ತಾರೆ, ಹಿಂಸಾಚಾರ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತಾರೆ, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚುತ್ತಾರೆ. ಶಾಲಾ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಕಲಿತು ಒಂದೊಳ್ಳೆ ಕೆಲಸಕ್ಕೆ ಸೇರುವುದನ್ನ ಬಿಟ್ಟು ನಮಗೆ ಹಿಜಾಬ್ ಬೇಕೇ ಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ. ನಮಗೆ ಶಿಕ್ಷಣಕ್ಕಿಂತಲೂ ನಮ್ಮ ಧರ್ಮವೇ ಮುಖ್ಯ ಅಂತ ಹೇಳ್ತಾರೆ. ಸಿಕ್ಕ ಜಾಗವನ್ನೆಲ್ಲ ಅದು ತನ್ನ ಜಾಗ, ಅದು ವಕ್ಫ್ಗೆ ಸೇರಿದ್ದು ಅಂತ ಹೇಳ್ತಿದ್ದಂತಹ ವಕ್ಫ್ ಬೋರ್ಡ್ನ ಅಟ್ಟಹಾಸವನ್ನ ನಿಲ್ಲಿಸೋದಕ್ಕಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಕ್ಕಾಗಿ ಮೌಲ್ವಿಗಳು ನಮ್ಗೆ ಸಂವಿಧಾನಾತ್ಮಕವಾಗಿ ಹೋರಾಡೋದಕ್ಕೆ ಬರೋದಿಲ್ಲ, ನಮ್ಗೆ ಸಂವಿಧಾನ ಮುಖ್ಯ ಅಲ್ಲ ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದಾಗ ಅದರ ವಿರುದ್ಧನೂ ದೊಡ್ಡ ಹೋರಾಟವನ್ನ ಮಾಡ್ತಾರೆ. ಎಲ್ಲದಕ್ಕೂ ಹೋರಾಟ, ಪ್ರತಿಭಟನೆ, ಹಿಂಸಾಚಾರ, ಕಲ್ಲು ತೂರಾಟ ಇಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ರೆ ಹೊಡೆದಾಟ, ಮಸೀದಿಯ ಎದುರು ಮೆರವಣಿಗೆ ಹೋದ್ರೆ ಹೊಡೆದಾಟ, ದೀಪಾವಳಿಗೆ ದೀಪ ಹಚ್ಚಿದ್ರು ಹೊಡೆದಾಟ, ನವರಾತ್ರಿಗೆ ಪೂಜೆ ಮಾಡಿದ್ರು ಹೊಡೆದಾಟ. ಒಟ್ಟಿನಲ್ಲಿ ಎಲ್ಲದಕ್ಕೂ ಹೊಡೆದಾಟ, ದಾಳಿ, ಹಿಂಸಾಚಾರ. ಕೇವಲ ಹಿಂದೂ ಹಬ್ಬಗಳಿಗೆ ಅಥವಾ ಹಿಂದೂಗಳು ಏನಾದ್ರೂ ಆಚರಿಸಿದ್ರೆ ಅದಕ್ಕೆ ಮಾತ್ರ ವಿರೋಧ ಅಲ್ಲ. ತಮ್ಮ ಧರ್ಮದವರು ಹಿಂದೂ ಹಬ್ಬಗಳಿಗೆ ಶುಭ ಕೋರಿದ್ರೆ, ತಮ್ಮ ಧರ್ಮದವರು ಹಿಂದೂ ಹಬ್ಬಗಳಲ್ಲಿ ಭಾಗಿಯಾಗಿದ್ರೆ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಮೊಹಮ್ಮದ್ ಶಮಿ ಅವರ ಮಗಳು ಹೋಳಿಯನ್ನ ಆಚರಿಸಿದ್ದಕ್ಕಾಗಿ ಯಾವ ರೀತಿಯಾಗಿ ಕಮೆಂಟ್ ಗಳನ್ನ ಮಾಡಿದ್ರು ಅಂತ ಈಗಾಗಲೇ ನಾನು ಹೇಳಿದ್ದೆ ಅಲ್ವಾ? ಇಸ್ಲಾಂ ಎಲ್ಲಿ ಹುಟ್ಟಿತೋ ಅಲ್ಲಿ, ಮುಸಲ್ಮಾನರೇ ಮೆಜಾರಿಟಿ ಇರುವಂತಹ ಕೆಲ ದೇಶಗಳಲ್ಲಿ ಜನರು ಮಾಡರ್ನೈಸ್ ಆಗ್ತಾ ಇದ್ದಾರೆ. ಅಲ್ಲಿರುವಂತಹ ಮುಸಲ್ಮಾನರು ಇತರೆ ಧರ್ಮಗಳನ್ನ ಪ್ರೀತಿಸುತ್ತಿದ್ದಾರೆ, ಹಿಂದೂ ದೇವಸ್ಥಾನಗಳನ್ನ ನಿರ್ಮಿಸ್ತಾ ಇದ್ದಾರೆ, ಸನಾತನ ಧರ್ಮವನ್ನ ಒಪ್ಪಿಕೊಂಡಿದ್ದಾರೆ, ಅವರು ಆಧುನಿಕತೆಯತ್ತ ಸಾಗ್ತಿದ್ದಾರೆ. ಇಂಡೋನೇಷ್ಯಾದಲ್ಲಿ 10,000ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳಿವೆ, ಅಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಕುವೈಟ್ನಲ್ಲಿ ಹಿಂದೂಗಳ ಪವಿತ್ರ ಗ್ರಂಥಗಳಾಗಿರುವಂತಹ ಮಹಾಭಾರತ, ರಾಮಾಯಣವನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈ ರೀತಿ ಟ್ರಾನ್ಸ್ಲೇಟ್ ಮಾಡಿದವರನ್ನ ಸ್ವತಃ ಪ್ರಧಾನಿ ಮೋದಿಯವರೇ ಭೇಟಿಯಾಗಿದ್ದಾರೆ. ಹೀಗೆ ಇಸ್ಲಾಂ ದೇಶಗಳು ಆಧುನಿಕತೆಯತ್ತ ಸಾಗ್ತಾ ಇದೆ, ಹಿಂದೂ ಧರ್ಮವನ್ನ ಅಪ್ಪಿಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಎಲ್ಲರೂ ಸಾಮರಸ್ಯದಿಂದ ಆ ದೇಶದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಮುನ್ನಡೆಯೋದನ್ನ ಬಿಟ್ಟು, ಅಭಿವೃದ್ಧಿಯಾಗೋದನ್ನ ಬಿಟ್ಟು ಹಿನ್ನಡಿತಾ ಇದ್ದಾರೆ, ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ. ಇವರು ಈ ರೀತಿ ಇರೋದಕ್ಕೆ ಕಾರಣ ರಾಜಕೀಯ, ಅದರಲ್ಲೂ ನೇರ ಕಾರಣ ಕಾಂಗ್ರೆಸ್. ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸಲ್ಮಾನರನ್ನ ಬಳಸಿಕೊಂಡಿದ್ದಕ್ಕೆ ಈ ರೀತಿಯಾಗಿ ಆಗ್ತಾ ಇರೋದು.
ಕಾಂಗ್ರೆಸ್ ಪಕ್ಷ ಮುಸಲ್ಮಾನರನ್ನ ಆಧುನಿಕತೆಯತ್ತ ತಿರುಗುವುದಕ್ಕೆ ಬಿಡ್ಲೇ ಇಲ್ಲ. ಅವರನ್ನ ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡಿದ್ದಾರೆ. ರಾಜಕೀಯ ನಾಯಕರು ಮತ್ತು ಸೋ ಕಾಲ್ಡ್ ಪ್ರಗತಿಪರರು ಮುಸ್ಲಿಂ ಸಮುದಾಯವನ್ನ ಕತ್ತಲಲ್ಲೇ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದಲೇ ಇವತ್ತು ಭಾರತದಲ್ಲಿ ಈ ರೀತಿ ಆಗ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.